ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ನಾನಿವತ್ತು ಹೇಳೋದಕ್ಕೆ ಹೊರಟಿರೋದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಗ್ರಾಮದ ಶ್ರೀ ನೆಲ್ಲಿಕಟ್ಟೆ ಕಂಪನ ಕೊಡಿಗೆ ಶ್ರೀ ಪ್ರಸನ್ನ ಗಣಪತಿ ದೇವಸ್ಥಾನದ ಬಗ್ಗೆ. ನಾನು ಈ ದೇವಸ್ಥಾನಕ್ಕೆ 1 ಅಥವಾ 2 ಸಲ ಹೋಗಿರ್ಬೋದು. ಆದರೆ ಹೋಗಿ ಬಂದಾಗಿಂದ ನನಗೆ ಪಾಸಿಟಿವ್ ವೈಬ್ಸೇ ಆಗಿದೆ ಹೊರತು ಯಾವುದೇ ರೀತಿಯ ನೆಗೆಟಿವ್ ವೈಬ್ಸ್ ಆಗಿಲ್ಲ. ಇದು ನನ್ನ ತಂದೆಯ ಊರಿನ ಹತ್ತಿರ ಇರೋ ದೇವಸ್ಥಾನ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಈ ದೇವಸ್ಥಾನದಲ್ಲಿ ಅನೇಕ ರೀತಿಯ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಸಂಕಷ್ಟಿ ಹಾಗೆ ಬಾಕಿ ದಿನಗಳಲ್ಲೂ ಕೂಡ ಹೋಮ ಹವನ ತುಂಬಾ ನಡೀತಾ ಇರುತ್ತೆ. ಇಲ್ಲಿನ ಅರ್ಚಕ ವೃಂದ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಹಾಗೆ ಟ್ರಸ್ಟಿಗಳು ಕೂಡ ತುಂಬ ಪ್ರೀತಿಯಿಂದ ಆದರದಿಂದ ನಮಗೆ ಮಾತಾಡಿಸ್ತಾರೆ. ಯಾವುದೇ ರೀತಿಯ ಗತ್ತು ಆ್ಯಟಿಟ್ಯೂಡನ್ನು ತೋರಿಸಲ್ಲ. ನಮಗೆ ಏನು ಮಾಹಿತಿ ಬೇಕೋ ಅದನ್ನು ಖಂಡಿತ ಹೇಳ್ತಾರೆ. ನಾನು ಈ ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ನಾನೊಂದು ಪುಟ್ಟ ಬೇಡಿಕೆನ ಇಟ್ಕೊಂಡು ಹೋಗಿದ್ದೆ. ಆ ಗಣಪತಿ ದಯದಿಂದ 21 ದಿವಸದಲ್ಲಿ ನನ್ನ ಆ ಬೇಡಿಕೆ ಈಡೇರಿದೆ ಅಂತ ಹೇಳೋದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ನನಗೆ ಏನಾದರೂ ಆತಂಕ ಭಯ ಆದರೆ ಅಥವಾ ಏನಾದರೂ ಒಂದು ಪುಟ್ಟ ಬೇಡಿಕೆ ಇದ್ದರೆ ಅದನ್ನು ನಾನು ಮನಸ್ಸಿನಲ್ಲಿ ಬೇಡಿಕೊಂಡ್ರೆ ಖಂಡಿತ ಅದು ಈಡೇರ್ತಾನೆ ಇದೆ. ಹಾಗೆ ನನ್ನ ಸ್ನೇಹಿತರಿಗೂ ಕೂಡ ನಾನು ಇದನ್ನು ರೆಫರ್ ಮಾಡಿದ್ದೀನಿ. ಅವರಿಗೂ ಕೂಡ ಇದರಿಂದ ಗುಡ್ ರಿಸಲ್ಟೇ ಬಂದಿದೆ. ಹಾಗೆ ನನ್ನ ಫ್ರೆಂಡ್ ಒಬ್ಬಳಿದ್ದಾಳೆ, ಶ್ವೇತಾ ಅಂತ, ನನ್ನ ಕಾಲೇಜ್ ಮೇಟ್. ಅವಳು ಮದುವೆ ಆದರೂ ಕೂಡ ಭಜನೆ ಹಾಗೂ ಇನ್ನಿತರ ಆ್ಯಕ್ಟಿವಿಟಿಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ತುಂಬ ಖುಷಿಯಿಂದ ಇರ್ತಾಳೆ. ಅವಳು ಈ ದೇವಸ್ಥಾನದಲ್ಲಿ ಒಮ್ಮೆ ಭಜನೆ ಸೇವೆಯನ್ನು ಮಾಡಿದ್ದೀನಿ ಅಂತ ನನ್ನ ಹತ್ರ ಹೆಮ್ಮೆಯಿಂದ ಹೇಳ್ಕೊಂಡಿದ್ಲು. ಆ ಕ್ಷಣದಿಂದನೇ ಅವಳ ಲೈಫಲ್ಲಿ ತುಂಬಾ ಪಾಸಿಟಿವ್ ಎನರ್ಜಿ ಬಂದಿದೆಯಂತೆ. ಹಾಗಾಗಿ ನಾನು ಯಾರಿಗೆ ಕಷ್ಟದಲ್ಲಿದ್ದವರಿಗೂ ಕೂಡ ನಾನು ಮೊದಲು ಹೇಗೆ ನಾವು ಒಂದು ಸಾಧ್ಯ ಆದರೆ ನಾವು 4 ಜನಕ್ಕೆ ಒಳ್ಳೆಯದನ್ನು ಹೇಳಬೇಕು, ಹಾಗೆ ಒಳ್ಳೆಯ ಮಾರ್ಗನ ತೋರಿಸ್ಬೇಕು. ಅದೇ ಥರ ನನ್ನ ಹತ್ರ ಯಾರಾದರೂ ಏನಾದರೂ ಸಮಸ್ಯೆ ಇಟ್ಕೊಂಡು ಬಂದರೆ ನಾನು ಮೊದಲು ಹೇಳೋದು ಈ ಗಣಪತಿಯ ಹೆಸರನ್ನೇ ಹೇಳೋದು. ಯಾಕಂದರೆ ದೇವರು ಯಾವುದೇ ರೀತಿಯ ಲಂಚನ ಕೇಳಲ್ಲ, ಯಾವುದೇ ರೀತಿಯ ಸ್ವಾರ್ಥ ಬುದ್ಧಿನ ತೋರಿಸಲ್ಲ. ಹಾಗಾಗಿ ನಾನು ಬೇಗ ಅವರ ಪ್ರಾಬ್ಲಮ್ ಸರಿ ಹೋಗಲಿ ಅಂತ ಈ ದೇವರನ್ನ ಸಜೆಸ್ಟ್ ಮಾಡ್ತೀನಿ. ನನಗಂತೂ ತುಂಬಾ ಒಳ್ಳೆಯದಾಗಿದೆ ಈ ದೇವರಿಂದ. ಹಾಗೆ ಈ ದೇವರು ಎಲ್ಲರಿಗೂ ಸಕಲ ಸೌಮಂಗಲ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀನಿ ನಾನು. ದಯವಿಟ್ಟು ಸಾಧ್ಯ ಆದರೆ ಎಲ್ಲರೂ ಒಮ್ಮೆ ಹೋಗಿ ವಿಸಿಟ್ ಮಾಡಿ ಬನ್ನಿ. ಕುವೆಂಪು ಅವರ ಕುಪ್ಪಳ್ಳಿ ಹೋಗುವ ದಾರಿಯ ಮಾರ್ಗದಲ್ಲೇ ಇದು ಕೂಡ ಸಿಗುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಹೋಗಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಹಾಗೆ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಹೇಳಿ. ಧನ್ಯವಾದಗಳು.
ಇದು ಹರಿಪುರಕ್ಕೆ